ಹಾಯ್ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಇದೊಂದು ಬಾತುಕೋಳಿ ನೋಡಿ ಯಾವ ಥರ ಇದೆ ಅಂತೇಳಿ. ಇವಾಗ ನನ್ನ ಗಾಡಿ ಹತ್ರ ಬರ್ತಾಯಿತ್ತು. ಆನಂತರ ಅಲ್ಲೊಬ್ಬರು ಹೋಗ್ತಾಯಿದ್ರು. ಅವರನ್ನು ಅಟ್ಟಾಡಿಸಿ ನೋಡಿ ಕಾಲಿಗೆ ಚುಚ್ಚಕ್ಕೆ ಹೋಗ್ತಾಯಿತ್ತು. ಹಂಗೆ ಅದು ಇದಾಯಿತು. ಆನಂತರ ನನಗೆ ಒಂದು ಲೋಡ್ ಸಿಕ್ತು. 2 ದಿವಸ ಅಲ್ಲೇ ಹೊಲ್ಟಾಗಿದ್ದೆ. ಭಾನುವಾರ ಒಂದು ದಿವಸ, ಆಮೇಲೆ ನನಗೊಂದು ಲೋಡ್ ಸಿಕ್ತು. ಎಮ್ಮೆಗಳ ರಾಶಿ ಹೋಗ್ತಾಯಿತ್ತು. ಅದನ್ನು ನೋಡಿದೆ, ವಿಡಿಯೋ ಮಾಡಿದೆ. ಸ್ವಲ್ಪ ಎಮ್ಮೆಗಳು ನೋಡಿ ಯಾವ ಥರ ಇದೆ. ನಮ್ಮೂರಲ್ಲಿ ಈ ಥರ ಎಮ್ಮೆಗಳಿಲ್ಲ, ಬರೀ ಕಮ್ಮಿ. ಈ ಕಡೆ ಎಲ್ಲ ಎಮ್ಮೆಗಳು ಜಾಸ್ತಿ, ಅಂದರೆ ಎಮ್ಮೆ ಹಾಳೆ ಎಲ್ಲಿ ಕುಡಿಯೋದು. ಹಂಗೆ ನನಗೆ ಲೋಡ್ ಸಿಕ್ತು. ನಾನು ನೆಹರು ಔಟ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಅಂದರೆ ನನಗೆ ಲೋಡ್ ಸಿಕ್ಕಿರೋದು ತುಂಬ ಒಂದು 60 ಕಿಲೋಮೀಟ್ರ್ ಮುಂದೆ. ಅದಕ್ಕೆ ಈ ಔಟ್ ರೋಡಲ್ಲಿ ನೇರವಾಗಿ ಗಾಡಿಯಲ್ಲಿ ಹೋಗ್ತಾಯಿದ್ದೆ. ಯಾವ ಥರ ಇತ್ತು ವೈಬ್ ಅಂದರೆ ಬೆಳಿಗ್ಗೆನೆ ಈ ಬಿಲ್ಡಿಂಗ್ ನೋಡಿ, ಆಕಾಶ ಮುಟ್ಟುವಷ್ಟು ದೊಡ್ಡ ಬಿಲ್ಡಿಂಗ್ಗಳು, ಆಮೇಲೆ ಒಳ್ಳೊಳ್ಳೆ ಹೂ ಗಿಡಗಳು, ಡಿವೈಡರಲ್ಲಿ ಒಳ್ಳೆ ರೀತಿಯಲ್ಲಿ ನರ್ಸರಿ ಗಿಡಗಳು ತುಂಬ ಇದು ಮಾಡಿತ್ತು. ಹಂಗೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನೆಲ್ಲ ನೋಡಿಕೊಂಡು ನೇರವಾಗಿ ಹೋದೆ. ನನಗೆ ಎಕ್ಸಿಟ್ 16ರಲ್ಲಿ ಎಳಿಬೇಕು, ಬೆಂಗಳೂರು ರೋಡು. ಇದೊಂದು ಬಿಲ್ಡಿಂಗ್ ನೋಡಿ, ಆಕಾಶ ಮುಟ್ಟುತ್ತಿದೆ. ಅದರ ಮೇಲೆ ಹೋದರೆ ಆಕಾಶ ಮುಟ್ಬೋದು, ಆ ಥರ. ಹಂಗೇ ಮುಂದೆ ಹೋದೆ. ನೇರವಾಗಿ ನನಗೆ ಎಕ್ಸಿಟ್ 16ರಲ್ಲಿ ಎಳೆದು ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಹೋದರೆ ಬಿಸ್ಕೆಟ್ ಫ್ಯಾಕ್ಟ್ರಿ ಹರ್ಷ ಅಂತೇಳಿ. ನನ್ನ ಟ್ರಿಪ್ಪು ಈ ಸಲದ್ದು ಎಲ್ಲಿಗೆ ಅಂದರೆ ಹೈದರಾಬಾದ್ ಟು ನಮ್ಮ ಕಾಂಜಂಗಾಡಿಂದ ಸ್ವಲ್ಪ ಮುಂದೆ ಪಯ್ಯನ್ನೂರು ಅಂತ ಹೇಳೋ ಜಾಗಕ್ಕೆ, ಅಲ್ಲಿಗೆ ಲೋಡ್ ಸೆಟ್ ಆಗಿರೋದು. ಅದು ಹಂಗೇ ಹೋದೆ. ಇವಾಗ ಫ್ಯಾಕ್ಟ್ರಿ ಹತ್ರ, ಹರ್ಷ ಫ್ಯಾಕ್ಟ್ರಿ, ಇದು ಹರ್ಷ ಫ್ಯಾಕ್ಟ್ರಿ ಹತ್ರ ನಾನು ನಿಲ್ಲಿಸಿರೋದು ಗಾಡಿ. ಇಲ್ಲಿ ಗಾಡಿ ಎಂಟ್ರಿ ಮಾಡಿಸಿದೆ. ಆಮೇಲೆ ಬೆಳಿಗ್ಗೆನೆ ಗಾಡಿಗಳು ತುಂಬ ಇತ್ತು ಲೋಡಿಗೆ. ಅಲ್ಲಿಂದ ಲೋಡಿಗೆ ಅಂತೇಳಿ ಗಾಡಿನ ತಗೊಂಡು ಹೋಗೋಕ್ಕಿತ್ತು. ಅಂದರೆ ಇಲ್ಲಿ ಎಂಟ್ರಿ ಮಾಡಿ ಅದರ ಹಿಂದ್ಗಡೆ ತಗೊಂಡೋಗಿ ಇಡಬೇಕು. ಫುಲ್ ಇಲ್ಲಿ ಸ್ವಲ್ಪ ಬೆಳಿಗ್ಗೆ ಹೊತ್ತು ಮಳೆ ಬಂದಿತ್ತು, ಹಾಗಾಗಿ ಸ್ವಲ್ಪ ನೀರುಗಳೆಲ್ಲ ಕಾಣ್ತಾ ಇದೆಯಾ, ನೀರುಗಳೆಲ್ಲ. ಹಂಗೇ ಇವಾಗ ನನಗೆ ಇದಾಯಿತು, ಎಂಟ್ರಾಗಿ 9:30 ಲೋಡಿಗೆ. ಇದು ಲೋಡಿಗೆ ನೋಡಿ 2 ಸೈಡಿಗೆ ತಟ್ಟಿ ಕಟ್ಟಿದ್ದಾರೆ. ಅಂದರೆ ಅದು ಹೈಟ್ ಇದೆ, ತುಂಬ ಹೈಟ್ ಇದೆ ಲೋಡು. ಆದ ನಂತರ ನಿಮ್ಗೆ ತೋರಿಸ್ತೀನಿ. ಲೋಡ್ ಆಗ್ತಾಯಿತ್ತು, ಲೋಡ್ ಆಯಿತು ನಂದು. ಆನಂತರ ನನಗೆ ಬಿಲ್ಲು, ಇದೇ ಬಿಸ್ಕೆಟ್ ಫ್ಯಾಕ್ಟ್ರಿ ನೋಡಿ, ಹರ್ಷ ಅಂತೇಳಿ, ಅದರೊಳಗೆ ಬಿಲ್ ತೊಗೊಳಕ್ಕೆ ಹೋಗಿದ್ದೆ. ಬಿಲ್ ಆಯಿತು, ಅಡ್ವಾನ್ಸ್ ಪೇಮೆಂಟು ಸಿಕ್ತು, ಬಿಲ್ಲು ಸಿಕ್ತು. ಅದನ್ನು ತಗೊಂಡು ನೇರವಾಗಿ ನನ್ನ ಗಾಡಿ ಹತ್ರ ನೋಡಿ ಎಷ್ಟು ಹೈಟ್ ಇದೆ ಲೋಡು. ಹೈಟ್ ಲೋಡ್ ಮಾತ್ರ, ಇದು ಟನ್ನೇಜ್ ಏನು ಬರೋಲ್ಲ, ಇದು ಹೈಟು ಲೈಟ್ ಲೋಡು. ಹಂಗೆ ಗಾಡಿ ಹತ್ರ ಬಂದೆ, ನಡ್ಕೊಂಡು ಬಂದೆ. ಗಾಡಿ ಸ್ವಲ್ಪ ದೂರ ಇಟ್ಟಿದ್ದೆ. ಗಾಡಿದೆಲ್ಲ ವೀಡಿಯೋ ಮಾಡಿದೆ ನೋಡಿ, ಯಾವ ಥರ ತರ್ಪತ್ರಿ, ಡಬಲ್ ತರ್ಪತ್ರಿ ಎಲ್ಲ ಹಾಕ್ಬಿಟ್ಟು ಹಗ್ಗ ಎಲ್ಲ ಕಟ್ಟಿ. ಅದು ಹಗ್ಗ ಕಟ್ಟೋಕ್ಕೊಂದು ನಮ್ಮೊಬ್ಬರು ಡ್ರೈವರ್ ಸಿಕ್ಕಿದ್ರು, ತಮಿಳ್ನಾಡವರು. ಅವರು ನಾನು ಜೊತೆ ಸೇರಿ ಕಟ್ಟಿರೋದು. ಅಲ್ಲಿಂದ ಹತ್ತಿದೆ ನೋಡಿ, ನೇರವಾಗಿ ಹೈದರಾಬಾದ್ ಬ್ಯಾಂಗ್ಳೂರು ಹೈವೇಗೆ ಹತ್ತಿದೆ. ಅಲ್ಲಿಂದ ನನಗೊಂದು 50 ಕಿಲೋಮೀಟ್ರ್ ಮುಂದೆ ಬಂದು ರಾಯಚೂರು ರೋಡಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಏನು ಗೊತ್ತಾ, ತುಂಬ ಹೊಟ್ಟೆ ಹಸ್ತಾ ಇದೆ, ಊಟ ಮಾಡಬೇಕು. ಅಂದರೆ 2:45-3 ಗಂಟೆ ಆಗಿದೆ. 3 ಗಂಟೆ ಅಂದರೆ ನಮಗೆ ಟೈಮ್ ಸರಿ ಊಟ ಇಲ್ಲ. ಅಂದರೆ ನಮ್ಗೆ ಸೂಟ್ ಆಗೋಲ್ಲಿ ನಾವು ಹೋಗಿ ನಿಲ್ಲೋದು, ಅಂಥ ಹೋಟ್ಲ್ಗಳನ್ನ ನಾವು ಹುಡುಕೋದು. ಎಲ್ಲ ಹೋಟೆಲ್ಗಳಿಗೆ ಹೋಗಲ್ಲ, ಅಂದರೆ ಒಂದೊಂದು ಕಡೆ ಒಂದೊಂದು ಹೋಟೆಲ್ಗಳು ನಮಗಿರುತ್ತೆ. ಆ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡಿ ಅಲ್ಲಿಂದ ಗಾಡಿ ಬಿಡೋದು. ಇದು ನೋಡಿ, ಒಂದು ಪಿಕಪ್ಪಲ್ಲಿ ನೋಡಿಂತೆ, ಇದು ಮೋಸ್ಟ್ಲಿ ಹೂ ತಂದಿರೋ ಟ್ರೈ. ಇದು ಅಷ್ಟು ಟ್ರೈ ಒಂದು ಪಿಕಪ್ಪಲ್ಲಿ ಹೋಗೋಕತ್ರ ಅದು ಹೂ ತಂದಿರುತ್ತೆ, ಹೂ ಇದು ಮಾಡೋಕ್ಕೆ. ಹಂಗೆ ನೇರವಾಗಿ ಟೋಲ್ ಹತ್ರ ಬರ್ತಾಯಿದ್ದೀನಿ. ಇದು ನಮ್ಮ ಅಲ್ಲೇ ಟೋಲ್ ಇದೊಂದು. ಆ ಟೋಲ್ ಪಾಸ್ ಆಗಿಬಿಟ್ಟು ಸ್ವಲ್ಪ ಮುಂದೆ ನಮಗೆ ಖಾನಾವಳಿ ಊಟ ಮಾಡೋಕ್ಕೆ. ಇದು ಕೇರಳ ಆಫೀಸ್. ಇಲ್ಲೊಂದು ಕೇರಳ ಆಫೀಸ್ ಇದೆ. ನಮ್ಮ ಕೇರಳದ ಲೋಡೆಲ್ಲ ಜಾಸ್ತಿಯಾಗಿ ಎಲ್ಲ ಆಗೋದು. ಆ ಆಫೀಸ್ ಬಿಟ್ಟು ಮುಂದೆ ಸೀದಾ ಬರ್ತಾಯಿದ್ದೀನಿ. ಇದೊಂದು ವ್ಯೂ ನೋಡಿ ಹೆಂಗಿದೆ ಅಂತ, ಎಷ್ಟು ಲಾಂಗ್ ಥರ ಕಾಣುತ್ತೆ ಅಂದರೆ, ಒಂದು ಕಮ್ಮಿ ಅಂದರೆ ಒಂದು 3 ಕಿಲೋಮೀಟ್ರು ಒಂದು ಸ್ಟ್ರೈಟ್ ರೋಡ್ ಇದು ನೋಡಿ. ಝೂಮ್ ಮಾಡಿದ್ದೇನೆ ನಿಮ್ಗೆ ತೋರ್ಸೋಕ್ಕೆ ಅಂತೇಳಿ, ಅದು ಎಷ್ಟು ದೂರ ಹೋಗುತ್ತೆ ನೋಡಿ. ಹಂಗೆ ಇದು ಟೋಲ್ ಹತ್ರ ಬಂದುಬಿಟ್ಟಿದೆ. ಟೋಲು ಅಮೌಂಟ್ ಕಟ್ಟಾಗೋದು ಆಮೇಲೆ ಗೊತ್ತಾಗತ್ತೆ. ಅಂದರೂ ಅಮೌಂಟ್ ಬೇಕೇ ಬೇಕು. ಅಲ್ಲಿಂದ ನೇರವಾಗಿ ಸ್ವಲ್ಪ ಮುಂದೆ ಹೋಗಿ 3ನೇ ಹೋಟ್ಲು ಡಾಬಾ, ನಮ್ಮ SBR ಡಾಬಾ ಮೊನ್ನೆ ತೋರಿಸಿದಲ್ಲ ಅದು ಆ ಕಡೆ, ಇದು
ಈ ಕಡೆ SBR ಡಾಬಾ ಅದರೊಳಗಡೆ ಊಟ ಮಾಡ್ಕೊಂಡು ಆರಾಮಾಗಿ. ಮತ್ತೇನು ಗೊತ್ತಾ, ನೀವು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟು. ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಇಷ್ಟೆಲ್ಲ ಮಾಹಿತಿಗಳನ್ನ ಕೊಡ್ತಾಯಿದ್ದೀನಿ. ಏನಾದರೂ ಒಂಚೂರು ಇದ್ದರೆ ಅದರಲ್ಲಿ ನೀವು ಸಹ ನನ್ನ ಜೊತೆ ಹಂಚ್ಬೋದು. ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋ ಖಂಡಿತವಾಗಿಯೂ ಆದಷ್ಟು ಬೇಗ. ಓಕೆ, ಬಾಯ್.